ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಪ್ರದೋಷ ಇರುವಂಥದ್ದು. ಈ ಸಂಜೆಗೆ ಮಾತ್ರ ನೀವೆಲ್ಲಿಯಾದರೂ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು. ನಿಮ್ಮ ಕೈಯಲ್ಲಿ ಏನು ಸೇವೆ ಆಗುತ್ತೋ ಅದನ್ನು ಮಾಡುವಂಥದ್ದು. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಮಂತ್ರವನ್ನು ಹೇಳ್ತಾ ಕುಳಿತುಕೊಳ್ಳುವಂಥದ್ದು. ಎಳನೀರಿಂದ ಅಭಿಷೇಕ, ಗಂಧದಿಂದ ಅಭಿಷೇಕ, ಹಾಲಿಂದ ಅಭಿಷೇಕ, ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅಂತಂದರೆ ಪರಮಾತ್ಮ ಮಾಡಿಸಿ. ಪ್ರತಿನಿತ್ಯ ನೀವು 3 ಸಮಯಗಳು ಹೇಗೆ ಆಹಾರವನ್ನು ತೆಗೆದುಕೊಳ್ಳುತ್ತೀರೋ ಹಾಗೆ ನಿಮ್ಮ ಮನಸ್ಸಿಗೆ ಅಂದ್ಕೊಂಡ್ಬಿಡಿ, ತಿಂಗಳಿಗೆ 1 ಸಲ ಆದರೂ ನಾನು ಆ ಒಂದು ಮಹಾನುಭಾವನಿಗೆ ನನ್ನ ಈ ಜನ್ಮ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ ಹೇಳಲಿಕ್ಕೆ ಈ ಸೇವೆ ಮಾಡ್ತಾ ಇದೆ ಅಂತ ಅಂದ್ಕೊಂಡು ಮಾಡ್ತಾ ಬನ್ನಿ. ಇವತ್ತು ಆಕಸ್ಮಿಕವಾಗಿ ನಿಮ್ಮ ಕುಟುಂಬದವರ ಜೊತೆನೋ, ನಿಮ್ಮ ಸ್ನೇಹಿತರ ಜೊತೆನೋ, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಏನೋ ಒಂದು ಬಿಸ್ನೆಸ್ ಪ್ಲಾನ್ ಮಾಡೋಕ್ಕೆ ಅಂತ ಹೋಗಬೇಡಿ. ಇವತ್ತಿರ್ತಕ್ಕಂತಹ ನಕ್ಷತ್ರ ಏನಿದೆ ವಿಶಾಖ, ಅದಕ್ಕೆ ಸಂಬಂಧಪಟ್ಟ ಗುರು ಜೊತೆಗೆ ಬುಧ, ಇವೆರಡೂ ಕೂಡ ವೈರತ್ವ ಇರತಕ್ಕಂತಹ ದಿನದಲ್ಲಿ ಅಪ್ಪಿತಪ್ಪಿಯು ವ್ಯವಹಾರವನ್ನ ಕುಳಿತುಕೊಂಡು ಒಂದು ಮೀಟಿಂಗ್ ಅರೇಂಜ್ ಮಾಡ್ಕೊಂಡು ಇವತ್ತು ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಅದನ್ನು ನೀವು ಮುಂದೂಡುವಂಥದ್ದು. ನನ್ನ ಪ್ರೀತಿಯ ಬಂಧುಗಳೇ, ಈ ದಿವಸ ಮನೆಗೆ ಗುರುವಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಕಡಲೆಯನ್ನು, ಏನು ಈ ವಾರಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಬುಧನಿಗೆ ಹೆಸರು ಬೇಳೆಯನ್ನು ಮನೆಗೆ ತರದೆ. ಮೊದಲೇ ಧನುರ್ಮಾಸ ಪ್ರೀತಿಯ ಬಂಧುಗಳೇ, ಈ ವೆಂಕಟರಮಣನ ದೇವಸ್ಥಾನದಲ್ಲಿ ಪೊಂಗಲ್ ಅಂತ ಮಾಡ್ತಾರೆ. ಆ ಪೊಂಗಲ್ಗೆ ಹೆಸರು ಬೇಳೆ, ಬೆಲ್ಲ, ತುಪ್ಪ ಪ್ರಧಾನ ಪಾತ್ರ ವಹಿಸುವಂಥದ್ದು. ಅದರಲ್ಲೂ ಚತುರ್ಮತಿತನವನ್ನು ಕೊಡಬೇಕು ಅಂತಂದ್ರೆ ನೀವು ಮಾಡೋ ವ್ಯವಹಾರ ವ್ಯಾಪಾರದಲ್ಲಾಗಿರಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರಲಿ, ನೀವು ಒಂದು ಪುನರುತ್ಥಾನವನ್ನು ಮಾಡಲೇಬೇಕು ಅನ್ನೋರು ಈ ಒಂದು ದವಸ ಧಾನ್ಯಗಳನ್ನು ದಾನ ಮಾಡತಕ್ಕಂಥದ್ದು, ಸೇವೆಯಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು ನನ್ನ ಪ್ರೀತಿಯ ಬಂಧುಗಳೇ. ಇನ್ನು ಈ ಬುಧನಿಗೆ ಸಂಬಂಧಪಟ್ಟತಕ್ಕಂತಹ ಅಧಿಷ್ಠಾನ ದೇವತೆ ಅಂತೂ ಮಹಾವಿಷ್ಣು. ಆದ್ದರಿಂದ ಶಿವಕೇಶವರ ನಾಮಸ್ಮರಣೆ ನೀವು ಮಾಡಿಕೊಳ್ತೀರಿ ಪ್ರೀತಿಯ ಬಂಧುಗಳೇ. ಓಂ ವಿಷ್ಣೋರರಾಟಮಸಿ ವಿಷ್ಣು ಪೃಷ್ಠಮಸಿ ವಿಷ್ಣು ಸ್ನಪ್ರೇ ಸ್ವ ವಿಷ್ಣು ಸ್ಯೂರಸಿ ವಿಷ್ಣು ದ್ರೋಮಸಿ ವೈಷ್ಣವಸಿ ವಿಷ್ಣವೇ ತ್ವಾಹ ಅನ್ನೋ ವಿಷ್ಣುವಿನ ಮಂತ್ರವು ಹಾಗೆಯೇ ಪ್ರದೋಷ ಇರತಕ್ಕಂಥದ್ರಿಂದ ಇನ್ನು ನಿಮಗೆ ಹೇಳಬೇಕಾಗಿಲ್ಲ, ಎಲ್ಲವನ್ನು ನೀವು ಹೇಳಿಕೊಳ್ತೀರಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಂದನಾನ್ನ ಮೃತ್ಯೋರ್ಮುಕ್ಷೀಯಮೃತಾತ್. ಈ ಮಂತ್ರವನ್ನು ಇವೆರಡನ್ನು ಕೂಡ ಕಲಿಸ್ಕೊಳ್ಳೋದು, ಎರಡನ್ನು ಕೂಡ ಹೇಳೋದ್ರಿಂದ ಶಿವಕೇಶವರು ನಿಮಗೆ ಬೇಕಾಗಿರುವ ಐಶ್ವರ್ಯವನ್ನ ವಿರಾಜಮಾನವಾಗಿ ಕೊಡ್ತಾ ಇರ್ತಾರೆ. ಶುಭಂ ಭೂಯಾತ್.